ದೊರಕಬೇಕು ಎಂದು ಅದರಂತೆ ನಡೆದುಕೊಂಡಂತಹ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪಾಜಿ ಅವರನ್ನ ಪ್ರೀತಿಯ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ, ಹಾಗೆ ವಿಜಯೇಂದ್ರ ಅವರು ಕೂಡ ವೇದಿಕೆಗೆ ಆಗಮಿಸುತ್ತಿದ್ದಾರೆ. BY ವಿಜಯೇಂದ್ರ ಅವರು ಶಿಕಾರಿಪುರದ ಹೆಮ್ಮೆಯ ಶಾಸಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರು. ಅವರನ್ನು ಕೂಡ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನೋಳಂಬ ಇತಿಹಾಸದ ಒಂದು ಸಂಘದ ಸಾಕ್ಷ್ಯಚಿತ್ರವನ್ನು ಅವರು ಬಿಡುಗಡೆಗೊಳಿಸುತ್ತಿದ್ದಾರೆ. ಇತಿಹಾಸವನ್ನ ಅರಿತು ಹೆಮ್ಮೆಯನ್ನ ಪಡುತ್ತಾ ನಾವು ಒಂದು ಹೊಸ ಇತಿಹಾಸವನ್ನ ರಚನೆ ಮಾಡೋದಕ್ಕೆ ಮುಂದಾಗಲು ಸ್ಫೂರ್ತಿಯನ್ನ ನೀಡುವಂತಹ ಒಂದು ಸಾಕ್ಷ್ಯ ಚಿತ್ರವನ್ನ ನಿರ್ಮಾಣ ಮಾಡಲಾಗಿದೆ. ದಯಮಾಡಿ ಸಾಕ್ಷ್ಯ ಚಿತ್ರವನ್ನ ಬಿಡುಗಡೆಗೊಳಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ ಶಿಕಾರಿಪುರದ ಹೆಮ್ಮೆಯ ಶಾಸಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಆದಂತಹ BY ವಿಜಯೇಂದ್ರ ರವರು. ನೊಳಂಬ ಇತಿಹಾಸ ಮತ್ತು ನಮ್ಮ ಸಂಘದ ಸಾಕ್ಷ್ಯ ಚಿತ್ರವನ್ನ ಈಗ ರಿಮೋಟ್ ಮೂಲಕ ಬಿಡುಗಡೆಗೊಳಿಸಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ನೊಳಂಬರದ್ದು ವಿಶಿಷ್ಟ ಕಾಲಘಟ್ಟ. ಸಾಮಾನ್ಯ ಸಾಮಂತರಾಗಿ ಸೇವೆ ಸಲ್ಲಿಸುತ್ತಾ ಭಾಷೆ, ಕಲೆ, ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆ ನೀಡಿ ಕನ್ನಡ ಪರಂಪರೆಯನ್ನು ಬೆಳೆಸಿದರು. ನೊಳಂಬ ಎಂದರೆ ಶ್ರೇಷ್ಠ ಕ್ಷತ್ರಿಯ ಗುಣವುಳ್ಳವರು ಎಂದರ್ಥ. ಹೇಮಾವತಿ ಸ್ತಂಭ ಶಾಸನ, ನೆಲಪಲ್ಲಿ ಶಾಸನ, ಬರಗೂರು ಶಾಸನಗಳು ಇದಕ್ಕೆ ಸಾಕ್ಷ್ಯ ನೀಡುತ್ತವೆ. ತ್ರಿನಯನ ಪಲ್ಲವ ನೊಳಂಬರ ಮೂಲ ಪುರುಷ. ಈತನ ವಂಶದಲ್ಲಿ ಜನಿಸಿದಾತನೇ ನೊಳಂಬಾಧಿರಾಜ. ನಂದಿಯು ಇವರ ರಾಜಲಾಂಛನವಾಗಿತ್ತು. 32,000 ಗ್ರಾಮಗಳಲ್ಲಿ ಆಡಳಿತ ನಡೆಸುತ್ತಿದ್ದ ನೊಳಂಬರು ಇಂದಿನ ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಕೋಲಾರ, ನೆರೆಯ ಅನಂತಪುರ, ಚಿತ್ತೂರು, ಧರ್ಮಪುರಿ ಪ್ರಾಂತ್ಯಗಳು ಇವರ ಆಳ್ವಿಕೆಗೆ ಸೇರಿದ್ದವು. ಹಿಂಜೇರು ಅಥವಾ ಹೇಮಾವತಿ ಪಟ್ಟಣವನ್ನ ರಾಜಧಾನಿಯನ್ನಾಗಿಸಿಕೊಂಡು ಸುಮಾರು 4 ಶತಮಾನಗಳ ಕಾಲ ಆಳಿದರು. ಶಿಲ್ಪಕಲೆಗೆ ಅಪಾರ ಕೊಡುಗೆ ನೀಡಿದ ನೊಳಂಬರು ತಮ್ಮದೇ ನಾಣ್ಯಗಳನ್ನು ಪರಿಚಯಿಸಿದ್ದರು. ಲಿಂಗಾಯತ ಸಮುದಾಯದ 7 ಪ್ರಥಮರಲ್ಲಿ ಒಬ್ಬರು ಶಿವಯೋಗಿ ಸಿದ್ದರಾಮೇಶ್ವರ ಅವರು. ಇವರು ಬಸವಣ್ಣನವರ ಸಮಕಾಲೀನರು. ಕಾಲಾನುಕ್ರಮದಲ್ಲಿ ನೊಳಂಬರೂ ಸಹ ಸಿದ್ದರಾಮೇಶ್ವರರ ಅನುಯಾಯಿಗಳಾದರು. ಸೊಲ್ಲಾಪುರದಲ್ಲಿರುವ ಇವರ ಗದ್ದುಗೆ ಅತ್ಯಂತ ಪುರಾತನವಾದ ಇತಿಹಾಸ ಹೊಂದಿದ್ದು ಲಕ್ಷಾಂತರ ಭಕ್ತರನ್ನ ಒಳಗೊಂಡಿದೆ. ಇಂತಹ ಐತಿಹಾಸಿಕ ಹಿನ್ನೆಲೆ ಇರುವ ನೊಳಂಬ ಲಿಂಗಾಯತ ಸಮುದಾಯವನ್ನ ಪ್ರಗತಿಯ ಪಥದಲ್ಲಿ ಒಯ್ಯುವ ಮಹದಾಸೆಯಿಂದ ಮುಂದಾದವರು ಬೆಂಗಳೂರಿನ ಕಂಬಿ ಸಿದ್ದರಾಮಣ್ಣನವರು. 1906ರಲ್ಲಿ ಚಿಕ್ಕಪೇಟೆಯ ತಮ್ಮ ಮನೆಯಲ್ಲಿಯೇ ಸಮುದಾಯದ 40 ವಿದ್ಯಾರ್ಥಿಗಳಿಗೆ ಊಟ, ವಸತಿ ಕಲ್ಪಿಸುವುದರೊಂದಿಗೆ ಇವರ ಸಮಾಜ ಸೇವೆ ಪ್ರಾರಂಭವಾಗಿ ಕಾಲಾನಂತರದಲ್ಲಿ ವಿಸ್ತಾರವಾಯಿತು. ಈ ಸಮಾಜ ಸೇವೆಗೆ ಇವರ ಧರ್ಮಪತ್ನಿಯರು ಸಹ ಕೈಜೋಡಿಸಿದರು. 1935ರಲ್ಲಿ ತಿಪಟೂರಿನಲ್ಲಿ ಶ್ರೀಮದ್ ವೀರಶೈವ ವಿದ್ಯಾಪ್ರಚಾರಕ ಸಂಘವನ್ನು ಸ್ಥಾಪಿಸಿ 1937ರಲ್ಲಿ ತಮ್ಮ ಸ್ಥಿರ ಚರ ಆಸ್ತಿಯನ್ನು ಸಂಘಕ್ಕೆ ದಾನ ಮಾಡಿದರು. 1940ರ ಏಪ್ರಿಲ್ ತಿಂಗಳಲ್ಲಿ ಸಂಘವು ಕಂಬಿ ಸಿದ್ದರಾಮಣ್ಣನವರಿಗೆ ದಾನಶೂರ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವ ಸಲ್ಲಿಸಿತು. ಸಂಘವು 1948ರಲ್ಲಿ ವೀರಶೈವ ಸಮಾಜ ಸುಧಾರಣಾ ಸಂಘ ಎಂಬ ಹೊಸ ಹೆಸರಿನೊಂದಿಗೆ ಸಮುದಾಯವನ್ನು ಮುನ್ನಡೆಸುವ ಕೆಲಸಗಳನ್ನು ಆರಂಭಿಸಿತು. 1981ರಲ್ಲಿ ವೀರಶೈವ ಸಮಾಜ ಸುಧಾರಣಾ ಸಂಘ ಹಾಗೂ ನೊಳಂಬ ಇತಿಹಾಸ ಪರಿಷತ್ ವಿಲೀನಗೊಂಡು 1982ರಲ್ಲಿ ಸಂಸ್ಥೆಯನ್ನು ನೊಳಂಬ ವೀರಶೈವ ಸಂಘ ಎಂದು ಮರುನಾಮಕರಣ ಮಾಡಲಾಯಿತು. 1989ರಲ್ಲಿ ಬೆಂಗಳೂರಿನಲ್ಲಿ ದಾನಶೂರ ಕಂಬಿ ಸಿದ್ದರಾಮಣ್ಣ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೊಂಡಿತು.
2019ರಲ್ಲಿ ನೊಳಂಬ ಲಿಂಗಾಯತ ಸಂಘವಾಗಿ ಬದಲಾವಣೆಗೊಂಡಿತ್ತು.